ದಾಕ್ಷಾಯಿಣಿ, ದಾಕ್ಷಾಯಿಣಿ. ಓ ಮಾಳ್ವಿಕಾ, ಏನೇ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾನು ಕರೆದ್ರೂ ನಿನಗೆ ಗೊತ್ತೇ ಆಗಲಿಲ್ಲ. ಏನೋ ಬಿಡು. ಅರ್ಜೆಂಟಾಗಿ ಫೋನ್ ಮಾಡಿದ್ಯಂತೆ, ಇವ್ರು ಹೇಳಿದ್ರು. ನಿಮ್ಮ ಆಫೀಸಿಗೆ ಫೋನ್ ಮಾಡಿದ್ದೆ. ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆಯಂತೆ. ಯಾಕೆ ರಾಜೀನಾಮೆ ಕೊಟ್ಟೆ? ರಾಜೀನಾಮೆ ನಾನು ಕೊಡಲಿಲ್ಲ, ಅವರೇ ತಗೊಂಡ್ರು. ಅದು ಬೇರೆನೇ ಕಥೆ ಬಿಡು. ಈಗ ವಿಚಾರ ಹೇಳು. ಮಾಳ್ವಿಕಾ, ನಿಂಗೆ ದೆವ್ವಗಳಲ್ಲಿ ನಂಬಿಕೆ ಇದೆಯಾ? ದೆವ್ವನಾ? ಏನೇ ಹೀಗೆ ಹೇಳ್ತಾ ಇದೀಯಾ? ನೀನು ನಗ್ತೀಯ, ಆದರೆ ನನಗೆ ಪ್ರಾಣ ಹೋಗ್ತಾ ಇದೆ. ಸಾರಿ, ದೆವ್ವಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಯಾಕೆ ಹೀಗೆ ಕೇಳ್ತಾ ಇದೆಯಾ? ನೆನ್ನೆ ರಾತ್ರಿ ನಾನು ಮಾಡಿ ಮೇಲೆ ಕೂತಿದ್ದೆ. ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಏನೋ ಯೋಚನೆ ಮಾಡ್ತಾಯಿದ್ದೆ. ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯಿತು. ದೀಪಗಳೆಲ್ಲ ಆರೋಯ್ತು. ಕತ್ಲಲ್ಲಿ ನನಗೇನೂ ತೋಚಲಿಲ್ಲ. ಒಳಗೆ ಎದ್ದೋಗೋಣ ಅಂತ ಇದ್ದೆ. ಇನ್ನೇನು ಎದ್ದೋಗ್ಬೇಕು. ಆಗ ಯಾರೋ ಮಾಳ್ವಿಕಾ, ನನಗೆ ಗೊತ್ತಿಲ್ಲ, ನನ್ನ ಅಲ್ಲಿಂದ ತಳ್ದಾಗಾಯಿತು. 3 ಮಾಡಿ ಮೇಲಿದ್ದೆ. ಸ್ವಲ್ಪ ಇದ್ದಿದ್ರೆ ಅಲ್ಲಿಂದ ನಾನು ಬಿದ್ದೇ ಬಿಡ್ತಾ ಇದ್ದೆ. ಕೆಳಗೆ ತಳ್ದ ಹಾಗಾಯ್ತಾ? ಅಲ್ಲೇ ಗೋಡೆನ ಭದ್ರವಾಗಿ ಇಟ್ಕೊಂಬಿಟ್ಟೆ. ಸದ್ಯ ಬೀಳಲಿಲ್ಲ. ಮಾಡಿ ಮೇಲೆ ಇನ್ಯಾರಾದರೂ ಇದ್ರಾ? ಯಾರೂ ಇಲ್ಲ. ಅದೇ ನನಗೆ ಸಮಸ್ಯೆ ಆಗಿರೋದು. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಊರ್ಗಿತ್ತಿ ನನಗೆ ಹಾಲು ಕೊಟ್ಟು ಒಳಗಡೆ ಹೊರಟೋಗಿದ್ರು. ನೀನೇ ಮೇಲ್ ನೋಡಿದ್ಯಲ್ಲ, ಅಲ್ಲಿ ಯಾರೂ ಬಚ್ಚಿಟ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ಯಾರಾದರೂ ನನ್ನ ನೂಕ್ಬಿಟ್ಟು ಒಳಗಡೆ ಓಡೋಗಿದ್ದಾರೆ ಅನ್ನೋದಕ್ಕೆ ನಾನು ಕೂತಿದ್ದ ಜಾಗಕ್ಕೂ ಮನೆ ಬಾಗಿಲಿಗೂ ತುಂಬ ದೂರ ಇತ್ತು. ಸಾಧ್ಯನೇ ಇಲ್ಲ. ಅಲ್ಲಿ ಯಾರೂ ಇರಲಿಲ್ಲ ಮಾಳ್ವಿಕಾ. ಅದಕ್ಕೆ ನಾನು ಕೇಳಿದ್ದು, ನಿನಗೆ ದೆವ್ವಗಳಲ್ಲಿ ನಂಬಿಕೆ ಇದೆಯಾ ಅಂತ. ದೆವ್ವಾಗಿವ ನಂಬೇಡ್ವೆ? ಸಾಧ್ಯನೇ ಇಲ್ಲ. ಸತ್ತಿರೋರೆಲ್ಲ ದೆವ್ವಗಳಾದರೆ ಬದುಕಿರೋರಿಗೆ ಜಾಗ ಎಲ್ಲಿರುತ್ತೆ ಹೇಳು ಈ ಪ್ರಪಂಚದಲ್ಲಿ? ನೋ, ದೆವ್ವಾಗಿವ ಇಂಪಾಸಿಬಲ್. ಕೆಲವು ಸರಿ ಮನುಷ್ಯರೇ ದೆವ್ವಗಳ ಥರ ಆಡ್ತಾರೆ ಅಷ್ಟೇ. ದೆವ್ವ ಇಲ್ಲ ಅಂದಮೇಲೆ ಅಲ್ಲಿ ಯಾರೂ ಇರಲೂ ಇಲ್ಲ. ಆದರೆ ಯಾರೋ ನನ್ನ ನೂಕ್ದಾಗಾಯಿತು ಅಂದಮೇಲೆ ನಮ್ಮ ಊರ್ಗಿತ್ತಿ ಹೇಳೋ ಹಾಗೆ ನನಗೆ ಹುಚ್ಚಿಡ್ದಿರ್ಬೇಕಷ್ಟೇ. ನನಗೆ ಹುಚ್ಚಿಡ್ದಿಲ್ಲ ಅಲ್ವಾ? ಇವಳಿಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರ ನೀವು? ನಾನು ಹುಚ್ಚು ಅಂತ ಹೇಳಲಿಲ್ಲ. ಹುಚ್ಚು ಅಂದ್ಬಿಟ್ಟಿಯಾ? ಮನಸ್ಸಿನ ಭ್ರಮೆ ಅಂದಷ್ಟೇ. ಎರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ತಗೊಳ್ಳಿ ಕಾಫಿ. ದಾಕ್ಷಾಯಿಣಿ, ನಿಮಗೆ ಬಾದಾಮಿ ಹಾಲು. ಇತ್ತೀಚೆಗೆ ಇವಳಿಗೆ ತುಂಬ ಸೂಯಿಸೈಡ್ ಯೋಚನೆಗಳು ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅನಾಮಧೇಯ ಪತ್ರಗಳು, ಅದನ್ನೆಲ್ಲ ನೋಡಿ ಅವಳಿಗೆ ಮನಸ್ಸಿನ ಒತ್ತಡ ತಡೆಯೋಕ್ಕಾಗ್ದಲೇ ಈ ಥರ ಏನೇನೋ ಅನ್ಸಕ್ಕೆ ಶುರುವಾಗಿರಬೇಕು. 4 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಎಷ್ಟೋ ಸಾರಿ ಮಾನಸಿಕ ಒತ್ತಡಗಳನ್ನು ತಡೆಯೋಕ್ಕಾಗದೆ ವಿಚಿತ್ರ ಯೋಚನೆಗಳು ಬರೋದು ನಿಜ. ಆದರೆ ಅದು ಭ್ರಮೆ ಮಟ್ಟಕ್ಕೆ ಹೋಗೋದು ಮಗು ಹುಟ್ಟಿದ ಮೇಲೆ, ಬಾಣಂತಿಯಾಗಿರುವಾಗ. ಅದಕ್ಕೆ ಸನ್ನಿ ಅಂತ ಕರೀತಾರೆ. ನಾನು ಬೆಳಗ್ಗೆ ಗುರ್ತಿರೋ ಲೇಡಿ ಡಾಕ್ಟರ್ ಹತ್ರ ಮಾತಾಡಿದೆ. ಅವರು ಇದು ಮನಸ್ಸಿನ ಭ್ರಮೆ ಆಗಿರೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ನಿನಗೆ ಬೀಳೋ ಥರ ಮನಸ್ಸಿಗೆ ಅನಿಸಿರ್ಬೇಕು ಅಷ್ಟೇ. ಅದನ್ನೇ ನೀನು ಯಾರೋ ತಳ್ಳಿದ್ದಾರೆ ಅಂದ್ಕೊಂಡಿದ್ಯಾ? ತಳ್ಳಿದ್ದು ಮನಸ್ಸಿನ ಭ್ರಮೆ ಆದರೆ ಈ ಗಾಯ ನೋಡು, ಇದು ನಿಜ ಅಲ್ವಾ? ಬೀಳೋವಾಗ ಗೋಡೆಗೆ ತಗಲಿ ಈ ಥರ ಆಗಿರೋದು. ಅದಕ್ಕೆ ತಳ್ಳಿದ್ದು ಮನಸ್ಸಿನ ಭ್ರಮೆ ಅಲ್ಲ, ದೆವ್ವ ಅನ್ನೋದು ನಿಜ ಅನ್ನಿಸೋಕ್ಕೆ ಶುರುವಾಗಿದೆ. ಈಗಿನ ಕಾಲದಲ್ಲಿ ಇದನ್ನೆಲ್ಲ ನಂಬಾರ್ದು. ಆದರೆ ಇದನ್ನೆಲ್ಲ ನೋಡಿದ್ಮೇಲೆ ಭ್ರಮೆಗೆ ನೀನು ಹಿಡ್ಕೊಂಡಿರಬೇಕು ಅಷ್ಟೇ. ದೆವ್ವ ಯಾಕೆ ಬರುತ್ತೆ? ನೋಡು, ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ. ಏನೇನೋ ದುಃಖಗಳು, ಏನೇನೋ ಯೋಚನೆಗಳು. ಅಂಥ ಟೈಮ್ನಲ್ಲಿ ಕರೆಂಟ್ ಬೇರೆ ಹೋಯ್ತು ಅಂತೀಯ. ಅದಕ್ಕೆ ನಿನ್ನ ಮನಸ್ಸಿಗೆ ಜೋಳ್ ಥರ ಆಗಿ ಗಾಬರಿ ಆಗಿರಬೇಕು. ನೀವು ಹೇಳೋದು ಕರೆಕ್ಟು.
ಆದರೆ ಮಾಳವಿಕಾ, ದೆವ್ವ ಅನ್ನೋದು ಇರೋಕ್ಕೂ ಸಾಧ್ಯ ಅಲ್ವಾ? ನಮ್ಮ ತಾಯಿ ತಂಗಿ ಸಾವಿತ್ರಿ ಚಿಕ್ಕಮ್ಮ ಅಂತಿದ್ರು. ಅವರು ಗರ್ಭಿಣಿ ಆಗಿದ್ದಾಗಲೇ ಬಾವಿಗೆ ಬಿದ್ದು ಸತ್ತೋದ್ರು. ಗಂಡನ ದೆವ್ವ ನೂಕ್ತು ಅಂತ ಎಲ್ಲರೂ ಹೇಳೋರು. ಅವರೂ ಇದೇ ಥರ ಗಂಡ ಸಾಯೋ ಒಳಗೆ ಪ್ರೆಗ್ನೆಂಟ್ ಆಗಿದ್ದರು. ನನಗಂತೂ ನಂಬಿಕೆ ಬರಲ್ಲ ಬಿಡಿ. ನನಗೂ ನಂಬಿಕೆ ಇಲ್ಲ, ಆದರೆ ಏನೇನೋ ನೋಡಿರೋದ್ರಿಂದ ಕೆಲವು ಸತಿ ನಂಬೋ ಹಾಗಾಗುತ್ತಷ್ಟೇ. ಏನೋ ರಾತ್ರಿ ಹೊತ್ತು ನೀನು ಮೇಲ್ಗಡೆ ಒಬ್ಳೊಬ್ಳೆ ಕೂತ್ಕೋಬೇಡ. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಥ್ಯಾಂಕ್ಸ್. ಇವ್ರು ಹೇಳಿದ ಕೇಳಿದ ಮೇಲೆ ಡೆಫಿನೆಟ್ಲಿ ಇದು ದೆವ್ವದ ಕೆಲಸ ಅಲ್ಲ ಕಣೆ, ಮನುಷ್ಯರದೇ ಕೆಲಸ. ಇನ್ಮೇಲೆ ನೀನು ಹುಷಾರಾಗಿರಬೇಕು. ಹುಷಾರಾಗಿರು ಅಂದರೆ? ಮಗು ಮೇಲಲ್ಲ ಇವ್ರ ದೃಷ್ಟಿ, ನಿನ್ನ ಮೇಲೆ. ನಿನ್ನ ಜೀವಕ್ಕೆ ಇವ್ರು ಅಪಾಯ ಮಾಡೋಕ್ಕೆ ಟ್ರೈ ಮಾಡ್ತಿರಬಹುದು. ನೀನು ಅವ್ರ ಮೇಲೆ ಸುಮ್ಮನೆ ಸಂದೇಹ ಪಡ್ತಾ ಇದೆಯಾ ಅನ್ಸತ್ತೆ. ಯಾರೂ ಇರಲಿಲ್ಲ ಮಾಳ್ವಿಕಾ ಅಲ್ಲಿ. ಇನ್ನೊಂದಿನ ಬರ್ತೀನಿ, ನೋಡೋಣ, ಪತ್ತೆ ಮಾಡೋಣ. ಇವತ್ತು ನಾನು ಹೊರಡ್ತೀನಿ. ಪರೀಕ್ಷಿತ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು. ಓಕೆ? ನೀನು ಸ್ಟ್ರೈನ್ ಮಾಡ್ಕೋಬೇಡ, ನಾನು ಹೋಗ್ತೀನಿ. ಬಾಯ್. ಬಾಯ್.